ಆಟೋ ಕ್ಯಾಬ್ಗಳಲ್ಲಿ ಓಡಾಡುವ ಜನರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಟಿಪ್ ಹೆಸರಿನಲ್ಲಿ ಆಗ್ತಾ ಇರುವಂತಹ ವಸೂಲಿಗೆ ಇದೀಗ ಕೇಂದ್ರ ಬ್ರೇಕ್ ಅನ್ನ ಹಾಕಿದೆ. ಬುಕಿಂಗ್ ಮೊದಲೇ ಟಿಪ್ ಕೇಳ್ತಾ ಇರುವ ಅಗ್ರಿಗೇಟರ್ ಕಂಪನಿಗಳಿಗೆ ಬ್ರೇಕ್ ಹಾಕಿದೆ. ಟಿಪ್ ಕೊಟ್ರೆ ಮಾತ್ರ ಬುಕಿಂಗ್ ಅನ್ನ ಕೆಲವು ಆಟೋ ಚಾಲಕರು, ಕ್ಯಾಬ್ ಚಾಲಕರು ತೆಗೆದುಕೊಳ್ತಾ ಇದ್ರು. ಪ್ರತಿ ರೈಡ್ನಲ್ಲೂ ಕೂಡ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 70 ರೂಪಾಯಿ ಹೀಗೆ ಹೆಚ್ಚಿನ ಟಿಪ್ ಅನ್ನ ವಸೂಲಿ ಮಾಡ್ತಾ ಇದ್ರು. ಟ್ರಿಪ್ಗೂ ಮೊದಲೇನೆ ಈ ಟಿಪ್ಸ್ ಅನ್ನ ತೆಗೆದುಕೊಳ್ತಾ ಇದ್ರು ಚಾಲಕರು. ಹೀಗಾಗಿ ಈ ರೀತಿಯಾಗಿ ಮಾಡುವಂತಿಲ್ಲ ಅಂತ ಹೇಳಿ ಇದೀಗ ಕೇಂದ್ರ ಸಾರಿಗೆ ಇಲಾಖೆ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಯಾವುದೇ ಒಂದು ಆಟೋ ಇರ್ಬೋದು ಅಥವಾ ಕ್ಯಾಬ್ ಇರ್ಬೋದು ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಬುಕಿಂಗ್ ಅನ್ನ ಅವರು ಓಕೆ ಮಾಡಬೇಕು ಅಂತ ಹೇಳಿದ್ರೆ ಸೈಡ್ ನಲ್ಲೇ ಒಂದು ಆಡ್ ಬರ್ತಾ ಇರುತ್ತೆ. 20, 30, 50 ಹೀಗೆ ಟಿಪ್ ಅನ್ನ ಕೇಳ್ತಾ ಇದ್ರು. ಅದಕ್ಕೀಗ ಬ್ರೇಕ್ ಹಾಕುವಂತ ಕೆಲಸವನ್ನ ಕೇಂದ್ರ ಸಾರಿಗೆ ಇಲಾಖೆ ಮಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಈಗ ಬೆಂಗಳೂರಿನಲ್ಲಿ ಆಗಿರ್ಬೋದು ಅಥವಾ ನಗರದ ಇತರೆ ಪ್ರದೇಶಗಳಲ್ಲಾಗಿರ್ಬೋದು ಆಟೋ ಕ್ಯಾಬ್ ಬುಕ್ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚುವರಿಯಾಗಿ ಟಿಪ್ ಸಂಗ್ರಹಣೆ ಮಾಡುವಂತ ಒಂದು ನಿರ್ಧಾರಕ್ಕೆ ಅಗ್ರಿಗೇಟರ್ ಸಂಸ್ಥೆಗಳು ಮುಂದಾಗಿರುವಂತದ್ದು. ಅಂದ್ರೆ ಸರ್ಕಾರ ನಿಗದಿಪಡಿಸಿರುವಂತಹ ದರಕ್ಕೆ ಬುಕಿಂಗ್ ತೆಗೆದುಕೊಳ್ಳೋದಿಲ್ಲ. ಹೆಚ್ಚುವರಿಯಾಗಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 70 ರೂಪಾಯಿವರೆಗೂ ಕೂಡ ಟಿಪ್ ಆಪ್ಷನ್ ಕೊಡಲಾಗುತ್ತೆ. ಆ ಟಿಪ್ ಅನ್ನ ನೀವು ಎಷ್ಟು ಹೆಚ್ಚುವರಿಯಾಗಿ ನೀವು ಸೆಲೆಕ್ಟ್ ಮಾಡ್ತೀರಾ ಅಷ್ಟು ವೇಗವಾಗಿ ಬುಕಿಂಗ್ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಕ್ಕೆ ಈಗ ಚಾಲಕರು ಬಂದಿದ್ದಾರೆ. ಇದರಿಂದ ಹೆಚ್ಚುವರಿಯಾಗಿ ಹಣ ಸಿಗುತ್ತೆ ಅನ್ನೋ ಒಂದು ದುರಾಸೆಗೆ ಚಾಲಕರು ಬಿದ್ದಿರುವಂತದ್ದು. ಹಾಗಾಗಿ ಇದಕ್ಕೆ ಅಗ್ರಿಗೇಟರ್ ಸಂಸ್ಥೆಗಳು ಕೂಡ ಬ್ರೇಕ್ ಆಗ್ತಾ ಇರಲಿಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಸಾರ್ವಜನಿಕರು ಅಥವಾ ಪ್ರಯಾಣಿಕರು ಎಷ್ಟೇ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿರಲಿಲ್ಲ. ಇದೀಗ ಕೇಂದ್ರ ಸರ್ಕಾರ, ಕೇಂದ್ರ ಸಾರಿಗೆ ಇಲಾಖೆ ಇದಕ್ಕೆ ಒಂದು ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ಅಗ್ರಿಗೇಟರ್ ಸಂಸ್ಥೆಗಳು ಯಾವುದೇ ಕಾರಣಕ್ಕೆ ಟ್ರಿಪ್ಗೂ ಮುನ್ನ, ಟ್ರಿಪ್ ಬುಕಿಂಗ್ ಮಾಡೋದಕ್ಕೂ ಮುನ್ನ ಯಾವುದೇ ರೀತಿಯಾದ ಟಿಪ್ಗಳನ್ನ ತೆಗೆದುಕೊಳ್ಳುವಂತಿಲ್ಲ, ಅದರಲ್ಲಿ ಬಲವಂತವಾಗಿ ಒಂದು ಆಪ್ಷನ್ ಅನ್ನು ಕೂಡ ಕೊಡುವಂತಿಲ್ಲ ಅಂತ ಹೇಳಿ ಈಗ ಒಂದು ಖಡಕ್ಕಾದ ಸೂಚನೆಯನ್ನ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಕೊಟ್ಟಿರುವಂತದ್ದು. ಆದ್ರೆ ಈಗ ಕೇಂದ್ರ ಸರ್ಕಾರ ಏನೋ ಅಥವಾ ಕೇಂದ್ರ ಸಾರಿಗೆ ಇಲಾಖೆ ಈ ರೀತಿಯಾದ ಒಂದು ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಅಗ್ರಿಗೇಟರ್ ಕಂಪನಿಗಳು ಇದನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ, ಇದನ್ನ ಎಷ್ಟರ ಮಟ್ಟಿಗೆ ಅನ್ವಯಿಸಿಕೊಳ್ತಾರೆ ಅನ್ನೋದನ್ನು ಕೂಡ ಈಗ ಜನ ಕಾದ್ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಜನರಿಗೆ ಸರ್ಕಾರ ನಿಗದಿಪಡಿಸಿರುವ ದರವನ್ನು ಕೊಡೋದಕ್ಕೆ ಹೆಚ್ಚುವರಿಯಾಗಿ ಹೊರೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕ್ಯಾಬ್ ಚಾಲಕರು, ಆಟೋ ಚಾಲಕರು ಹೆಚ್ಚುವರಿಯಾಗಿ ಟಿಪ್ ಸಂಗ್ರಹಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಜನರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಈಗ ಸದ್ಯ ಸೂಚನೆ ಕೊಟ್ಟಿದೆ. ಅಗ್ರಿಗೇಟರ್ಗಳಿಗೆ ಇದನ್ನ ಅನ್ವಯ ಮಾಡಲೇಬೇಕಾಗುತ್ತೆ, ಪಾಲನೆ ಕೂಡ ಮಾಡಬೇಕಾಗುತ್ತೆ. ಸ್ಥಳೀಯವಾಗಿ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಒಂದು ಸೂಚನೆ ಕೊಡುವಂತಹ ಕೆಲಸವನ್ನು ಕೂಡ ಈಗ ಮಾಡಬೇಕಾದ ಅನಿವಾರ್ಯ ಇದೆ. ಇಲ್ಲವಾದ್ರಲ್ಲಿ ಅಗ್ರಿಗೇಟರ್ ಸಂಸ್ಥೆಗಳು ಇದೇ ಚಾಳಿಯನ್ನ ಮುಂದುವರಿಸ್ತಾರೆ. ಹೆಚ್ಚುವರಿ ಟಿಪ್ ಅನ್ನ ಪಡೆದು ಜನರಿಂದ ಸುಲಿಗೆ ಮಾಡುವಂತ ಕೆಲಸವನ್ನ ಕೂಡ ಮುಂದುವರಿಸ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸೂಚನೆಯನ್ನ ಈಗ ರಾಜ್ಯ ಸರ್ಕಾರ ಕೂಡ ಅದನ್ನ ಎತ್ತಿ ಹಿಡಿದು ಅಗ್ರಿಗೇಟರ್ ಸಂಸ್ಥೆಗಳಿಗೆ ಒಂದು ಸೂಚನೆ ಕೊಡಬೇಕಾದ ಒಂದು ಸಿಚುವೇಶನ್ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಈ ಒಂದು ಸೂಚನೆಯಿಂದ ಪ್ರಯಾಣಿಕರು ಈಗ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ನಮಗೆ ಈ ಟಿಪ್ ಸಂಗ್ರಹಣ ಮಾಡ್ತಾ ಇರೋದ್ರಿಂದ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋ ಒಂದು ಖುಷಿಯಲ್ಲಿ ಕೂಡ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.